ಎಲ್ಲರಿಗೂ ನಮಸ್ಕಾರ. ವಿಂಟ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿನ್ನೆಯ ವಿಡಿಯೋದಲ್ಲಿ ನಾನು ಹೇಳಿರುವ ಹಾಗೆ ಇವತ್ತಿನ ಕ್ಯಾಪ್ಟನ್ಸಿಯ ಟಾಸ್ಕನ್ನು ನೀಡಿದ್ರಲ್ವ, ಅದೇ ರೀತಿ ಮೋಕ್ಷಿತರವರು ಆಡೋದಿಲ್ಲ ಅಂತ ಹೇಳಿರೋದ್ರಿಂದ ಧನರಾಜ್ರವನ್ನು ಆಯ್ಕೆ ಮಾಡ್ತಾರೆ. ಧನರಾಜ್ ಮತ್ತು ಗೌತಮಿ ಅವರು ಜೋಡಿ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ ಗೆದ್ದ ತಂಡ ಸೋತಿರುವ ತಂಡ ಅವರನ್ನು ಯಾರು ಆಯ್ಕೆ ಮಾಡ್ತಾರೆ ಅವರನ್ನು ಆಯ್ಕೆ ಮಾಡಿಕೊಂಡು ಕ್ಯಾಪ್ಟನ್ಸಿಯ ಒಂದು ಆಟವನ್ನು ಆಡ್ಬೋದು ಅಂತ ಬಿಗ್ ಬಾಸ್ನವ್ರು ಹೇಳ್ತಾರೆ ಅಂತ ಹೇಳ್ಬೋದು. ಹಾಗೆ ಯಾವ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಟೀಯಲ್ಲಿ ಕೆಳಮುಖವಾಗಿ ಹಿಡಿದು ಚೆಂಡನ್ನ ಸೇಕರಿಸಬೇಕು ಅಂತ ಒಂದು ಟಾಸ್ಕನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ಅದನ್ನ ಇಬ್ಬರು ಸಹಾಯದಿಂದಲೇ ಆಟವನ್ನು ಆಡೋಕ್ಕಾಗೋದು, ಒಬ್ಬೊಬ್ಬರೇ ಆಟ ಆಡೋಕ್ಕಾಗೋದಿಲ್ಲ. ಆದ್ರಿಂದ ಈ ಥರ ಟಾಸ್ಕನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಪುಟ್ಟಿಯನ್ನ ಕೆಳಮುಖವಾಗಿ ಹಿಡಿದು ನೆಲದಲ್ಲಿರುವ ಚೆಂಡನ್ನು ತಗೊಂಡೋಗಿ ಅವ್ರದ್ದು ಯಾವ ಪಾಟ್ ಅಂದರೆ ಒಂದು ಬಾಕ್ಸ್ ಇರುತ್ತೆ ಅಲ್ಲಿಗೆ ತಳ್ಳಬೇಕು ಚೆಂಡನ್ನು. ಅಲ್ಲಿಗೆ ಎಷ್ಟು ಹೆಚ್ಚು ಚೆಂಡುಗಳಿರುತ್ತೆ ಅವರು ಆ ಟಾಸ್ಕಲ್ಲಿ ವಿನ್ ಆಗ್ತಾರೆ. ಆ ವಿನ್ ಆದ ತಂಡ ಅಲ್ಲಿ ಆಡುವ ಸ್ಪರ್ಧಿಗಳಲ್ಲಿ ಯಾವುದಾದ್ರೂ ಒಂದು ಸ್ಪರ್ಧಿಗಳನ್ನು ಅಂದರೆ ಅದೇ ಜೋಡಿ ಸ್ಪರ್ಧಿಗಳನ್ನು ಆಟದಿಂದ ಹೊರ ಹಾಕ್ಬೋದು ಅಂತ ಒಂದು ಆದೇಶ ಕೊಟ್ಟಿರ್ತಾರೆ. ಹಾಗೆ ಮೊದಲನೆಯದಾಗಿ ರಜತ್ರವರು ಹೆಚ್ಚು ಚೆಂಡನ್ನು ತಗೊಂಡಿರ್ತಾರೆ ಅಂತ ಹೇಳ್ಬೋದು. ಅವರು ಚೈತ್ರ ಕುಂದಾಪುರರವರನ್ನು ಆಟದಿಂದ ಹೊರ ಹಾಕ್ತಾರೆ. ಇದರಿಂದ ಸಿಟ್ಟು ಮಾಡ್ಕೊಂಡಿರುವ ಚೈತ್ರ ಕುಂದಾಪುರರವರು ಹೇಳ್ತಾರೆ, ನೀವು ಕೊಟ್ಟಿರುವಂಥ ನಿರ್ಧಾರ ಅಲ್ಲ ಬಿಡಿ, ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಚೈತ್ರರವರು ಸಿಟ್ಟು ಮಾಡ್ಕೊಂಡಿರೋ ಕಾರಣ ಏನಂದರೆ, ಅವರು 5 ವಾರದಿಂದ ಕ್ಯಾಪ್ಟನ್ಸಿ ಆಟಕ್ಕೆ ಆಯ್ಕೆ ಆಗಿರ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಯಾರೋ ತೆಗೆದು ಹಾಕೋದೋ ಇಲ್ಲ ಅವ್ರ ಆಟ ಆಡೋದೇ ಕ್ಯಾಪ್ಟನ್ ಆಗೋಕ್ಕೆ ಆಗಲಿರಲ್ಲ, ಅದು ಸಿಟ್ಟಿರುತ್ತೆ ಅನಿಸುತ್ತೆ ಅವರಿಗೆ. ಆದ್ದರಿಂದ ಅವರ ಮನಸ್ಸಲ್ಲಿರೋದನ್ನ ಹೊರ ಹಾಕ್ತಾರೆ ಅಂತ ಹೇಳ್ಬೋದು. ಮತ್ತು ಕ್ಯಾಪ್ಟನ್ಸಿ ಆಟದಿಂದ ಅವ್ರನ್ನ ಹೊರ ಹಾಕಿರೋದ್ರಿಂದ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲ ಹಾಕಿರೋದು ಗೊತ್ತಾಯ್ತು ಯಾರು ಹಾಕಿದ್ದು ಅಂತ ಹೇಳಿದ್ದಕ್ಕೆ ರಜತ್ರವರು ಸಿಟ್ಟು ಮಾಡಿಕೊಂಡು, ಈ ಒಮ್ಮಂದು ಯಾವಾಗಲೂ ಇರುತ್ತಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಇಟ್ಕೊಂಡಿರ್ತಾಳೆ, ಯಾವಾಗ ನೋಡಿದ್ರೂ ಇದೇ ಥರ ಆಡ್ತಿರ್ತಾಳೆ ಅಂತ ಹೇಳ್ತಾರೆ. ಹೌದು, ನಾನು ಆಡ್ತೀನಿ, ನಾನು ಕೇಳ್ತೀನಿ, ನೀವು ಮಾಡಿರೋ ತಪ್ಪಲ್ವಾ, ಆ ಥರ ವಾದ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೂ ಸಹ ಅವರ ಜಗಳ ಇನ್ನೂ ನಿಲ್ಲೋದೇ ಇಲ್ಲ. ಅಡುಗೆ ಮನೆಗೆ ಹೋಗ್ತಾರೆ, ಅಲ್ಲೂ ಸಹ ಜಗಳ ಆಡ್ತಿರ್ತಾರೆ. ಚೈತ್ರರವರು ರಜತ್ರನ್ನ ಕೇಳ್ತಾರೆ, ತೋಳು ಬಲ ಇರುವವರು ಮಾತ್ರ ಸ್ಟ್ರಾಂಗ್ ಅಂತೇನಿಲ್ಲ, ಬುದ್ಧಿ ಬಲ ಇರುವವರು ಸ್ಟ್ರಾಂಗೇ. ಹೆಣ್ಮಕ್ಳು ಆಡೋದನ್ನ ನೀವು ಹೆಣ್ಣು ಮಕ್ಕಳು ಅಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋ ಥರ ರೀಸನ್ ಕೊಡ್ತೀರಲ್ವ, ಅದ್ರ ಬದಲು ಬೇರೆಯವ್ರನ್ನ ನೀವು ಆಟದಿಂದ ಹೊರ ಹಾಕ್ಬೋದಿತ್ತಲ್ಲ. ಐಶ್ವರ್ಯರವರಿಗೆ ಶಕ್ತಿ ಬಲದಿಂದ ನನ್ನ ಗೆಲ್ಲಿಸ್ಬಿಡ್ತಾರೆ ಅಂತ ನಿಮಗೆ ಹೆದರಿಕೆ ಆಗಿಬಿಡ್ತಾ ಅಂತ ಒಂದು ರೀಸನನ್ನು ಚೈತ್ರರವರು ಕೊಡ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಸಿಟ್ಟಿಗೆದ್ಬಿಟ್ಟು, ಎಷ್ಟು ಮಾತಾಡ್ತೀಯಮ್ಮ? ಹ್ಞೂ ಮಾತಾಡ್ತೀನಿ, ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೀನಿ, ಎಷ್ಟು ಸತಿ ಹೇಳ್ತೀನಿ, 1000 ಸತಿ ಮಾತಾಡ್ತೀನಿ, ಏನಿವಾಗ ಅಂತ ಒಂದು ಹೇಳ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ನೋಡಿಕೊಂಡು ರಜತ್ರವರು, ಹುಚ್ಚಿಡ್ದಿತ್ತೆ ನಮ್ಮ ನಿನಗೆ, ಹುಚ್ಚಿಡ್ಕೊಂಡಂಗೆ ಆಡ್ತಿದೆಯಲ್ಲಮ್ಮ, ದಿನ ಹೋಗ್ತಾ ಇದ್ದಂಗೆ ನಿನಗೆ ಹುಚ್ಚು ಜಾಸ್ತಿ ಆಗ್ತಾ ಉಂಟಾ ಅಂತ ರಜತ್ರವರು ಚೈತ್ರರವರಿಗೆ ಹೇಳ್ತಾರೆ ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಚೈತ್ರ ಕುಂದಾಪುರರವರು ಕ್ವಶನ್ ಮಾಡೋದ್ರಲ್ಲಿ ಅರ್ಥ ಇದೆ, ಕ್ವಶನ್ ಮಾಡಲೇಬೇಕು, ಮಾಡೋದಿದ್ರೆ ಅಲ್ಲಿ ಇರೋಕ್ಕಾಗೋದೇ ಇಲ್ಲ ಅನ್ಕೋತೀನಿ. ಅವರ ಆಟವನ್ನು ಆಡ್ತಿದ್ದಾರೆ ನಿಜ, ಮಾತಾಡೋದಿದ್ರೆ ಎಲ್ಲ ಅವರನ್ನೇ ಕಳಪೆ ಅಂತ ಮಾಡಿಬಿಟ್ಟು ಬೇಕಾದ್ರೆ ನಾಮಿನೇಷನ್ ಮಾಡಿ ಹೊರಗೆ ಕಳ್ಸೋಕ್ಕೂ ಪ್ಲ್ಯಾನಿಂಗ್ ಮಾಡ್ಕೊಳ್ತಾರೆ, ಮಾತಾಡ್ತಾರೆ, ಅವೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಹೆಚ್ಚು ಮಾತಾಡ್ತಾಳೆ, ತಲೆ ತಿಂತಾಳೆ, ತಲೆಲ್ಲ ಮಾತಾಡ್ತಾಳೆ ಅಂದರೆ ಅದು ಚೈತ್ರನೇ ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ನೋಡ್ತಾ ಇದ್ದರೆ ಚೈತ್ರ ಕುಂದಾಪುರರವರು ಒಂದು ಸ್ವಲ್ಪ ಮಾತಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ಬೋದು ಅಂತ ಅನಿಸುತ್ತೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ಮುಂದಿನ ವಿಡಿಯೋ ನೋಡಿಕೊಂಡು ಬರೋಣ. ಅಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.